ನಮಸ್ಕಾರ. ವಿಶ್ವಂಭರ ಟಿವಿಯ ವೀಕ್ಷಕರೇ, ನೀವು ಮತ್ತು ನಾವು ಈ ಕ್ಷಣ. ಯಕ್ಷಗಾನ ನನ್ನ ಜೀವನದ ಅವಿಭಾಜ್ಯ ಅಂಗ. 1970ರ ಸಾಲಿನಿಂದ ಇವತ್ತಿನವರೆಗೂ ಯಕ್ಷಗಾನದ ನಿರಂತರವಾದ ಒಂದು ಒಡನಾಟ, ಸಂಬಂಧ, ಆಲೋಚನೆ, ಪ್ರೇರಣೆ, ಅದಕ್ಕೆ ನನ್ನ ಮನಸ್ಸನ್ನು ನಾನು ಕೊಟ್ಟುಕೊಂಡಿದ್ದೇನೆ. ಯಕ್ಷಗಾನ ಇಲ್ಲದ ದಿನ ಇಲ್ಲ ನನಗೆ. ಯಕ್ಷಗಾನ ಅಲ್ಲದ ವಿಷಯ ನನ್ನ ಮನಸ್ಸನ್ನು ಮುಟ್ಟೋದಿಲ್ಲ. ಯಕ್ಷಗಾನ ತಾಳಮದ್ದಳೆಯ ಪ್ರಕಾರದಲ್ಲಿ ಅನೇಕ ವರ್ಷಗಳ ಅನುಭವ ನನಗೆ ಒದಗಿದೆ. ನಮ್ಮ ತಂದೆಯವರು ದಿವಂಗತ ಕೆರೆಕೈ ಕೃಷ್ಣ ಭಟ್ರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಒಳ್ಳೆಯ ಹೆಸರು, ಪಾತ್ರ ತಾದಾತ್ಮ್ಯವನ್ನು ಇಟ್ಟುಕೊಂಡು ಅರ್ಥ ಹೇಳುವ ಒಬ್ಬ ಸಮರ್ಥ ಕಲಾವಿದಾಗಿದ್ದರು. ಅವರು ನಾನೊಬ್ಬ ಯಕ್ಷಗಾನ ಅರ್ಥಧಾರಿಯಾಗಬೇಕು ಅಂತ ನಿರೀಕ್ಷೆ ಮಾಡಿದವರು. ಅದಕ್ಕಾಗಿ ನನಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟವರು. ಆದ್ದರಿಂದ ನನ್ನ ಜೀವನದಲ್ಲಿ ಯಕ್ಷಗಾನ ತಾಳಮದ್ದಳೆ ಅನಿವಾರ್ಯವಾಗಿ, ಅಗತ್ಯವಾಗಿ ಒಂದು ವಸ್ತುವಾಗಿ ಸೇರಿಕೊಂಡಿದೆ. ತಾಳಮದ್ದಳೆಯ ಯಾತ್ರೆಯಲ್ಲಿ ಅನೇಕ ಅನುಭವಗಳು ನನಗುಂಟಾಗಿವೆ. ಎಲ್ಲ ಅನುಭವಗಳು ನನ್ನವೇ ಆದರೂ ನನ್ನ ಜೊತೆಯಲ್ಲಿಯೇ ಆ ಅನುಭವಗಳೆಲ್ಲ ಇಲ್ಲ. ಯಾವ ಅನುಭವ ಅತ್ಯಂತ ಆಕಸ್ಮಿಕವೋ, ಅತ್ಯಂತ ಪ್ರಭಾವಪೂರ್ಣವೋ, ಆ ಅನುಭವ ಮಾತ್ರ ಸ್ಮೃತಿಯ ರೂಪದಲ್ಲಿ ನನ್ನ ಜೊತೆಗಿದೆ. ಆದ್ದರಿಂದ ಅಂತಹ ತಾಳಮದ್ದಳೆಗಳನ್ನು ನಾನು ಮರೆಯಬಾರದ ತಾಳಮದ್ದಳೆ ಅಂತಲೇ ಭಾವಿಸ್ತೇನೆ. ಅಲ್ಲಿ ಕೆಲವು ವಿಷಯಗಳು ನನ್ನ ಮನಸ್ಸನ್ನು ಸ್ಪರ್ಶ ಮಾಡಿವೆ. ಅದು ಹೇಗೆ ನನ್ನೊಳಗೆ ಸೇರಿಕೊಂಡಿವೆ ಅಂತಂದರೆ, ಆ ವಿಷಯಗಳು ನನ್ನ ಮುಂದಿನ ಜೀವನದಲ್ಲಿ, ಮುಂದಿನ ನಿರ್ಣಯದಲ್ಲಿ, ಮುಂದಿನ ಒಂದು ವಾಗ್ಧೋರಣೆಯಲ್ಲಿ ಅವು ಅವಿಭಾಜ್ಯ ಅಂಗಗಳಾಗಿವೆ. ಆದ್ದರಿಂದಲೇ ನಾನು ಅವುಗಳನ್ನು ಮರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮರೆಯಲೂಬಾರದು. ಅಂತಹ ಕೆಲವು ತಾಳಮದ್ದಳೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. 2000 ಸಾಲಿನಲ್ಲಿ ಒಂದು ಅಪೂರ್ವವಾದ ತಾಳಮದ್ದಳೆ ಆಯಿತು. ಕುಮಟಾ ಪಟ್ಟಣದ ಮುರಳೀಧರ್ ಪ್ರಭು ಅವರ ಒಂದು ಸಂಯೋಜನೆಯ, ಅವರ ಸರಸ್ವತಿ ವಿದ್ಯಾ ಕೇಂದ್ರದಲ್ಲಿ ಆದಂತಹ ಒಂದು ತಾಳಮದ್ದಳೆ. ಬೆಳಗ್ಗೆ 10 ಗಂಟೆಗೆ ತಾಳಮದ್ದಳೆ ಪ್ರಾರಂಭ. ಸಾಮಾನ್ಯವಾಗಿ ತಾಳಮದ್ದಳೆಗೆ ಅದು ವಿಹಿತವಾದ ಕಾಲ ಅಲ್ಲ. ಆ ಹೊತ್ತಿಗೆ ಮಕ್ಕಳಿಗೆ ಅನುಕೂಲವಾಗಲಿ ಅಂತ ಆ ತಾಳಮದ್ದಳೆಯನ್ನು ಅವರು ಏರ್ಪಡಿಸಿದರು. ಕರ್ಣಭೇದನ ಪ್ರಸಂಗ. ಕರ್ಣಭೇದನದ ಕರ್ಣನಾಗಿ ನಾನೇ ಭಾಗವಹಿಸಿದ್ದೆ. ಕುಂತಿಯ ಅರ್ಥ ಹೇಳೋದಕ್ಕೆ ದೂರದಿಂದ, ದಕ್ಷಿಣ ಕನ್ನಡದಿಂದ ಕೊರ್ಗಿ ವೆಂಕಟೇಶ್ ಉಪಾಧ್ಯಾಯರು ಬರಬೇಕಾಗಿತ್ತು. ತನ್ನ ಅನಾರೋಗ್ಯದ ನಿಮಿತ್ತ ತಾನು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದರು. ತನ್ನ ಪರವಾಗಿ ಪ್ರಸಿದ್ಧ ಯಕ್ಷಗಾನ ರಂಗದ ಸ್ತ್ರೀ ವೇಷಧಾರಿಯಾದ ಕೊಳ್ಳೂರು ರಾಮಚಂದ್ರ ರಾಯರನ್ನು ಕಳುಹಿಸಿಕೊಟ್ರು. ಅವರು ಬಹಳ ಉತ್ಸಾಹದಿಂದಲೇ ಬಂದರು. ಬರುವಾಗ ಅವರಿಗೆ ಆತಂಕ ಇತ್ತು. ಉಮಾಕಾಂತ ಭಟ್ರು ತೀವ್ರವಾಗಿ ಆಕ್ಷೇಪ ಮಾಡಿದರೆ ನಾನು ಏನು ಸಮಾಧಾನ ಮಾಡಲಿ ಅಂತ. ಆಗ ವೆಂಕಟೇಶ್ ಉಪಾಧ್ಯಾಯರು ಅವರಿಗೆ ಭರವಸೆಯನ್ನು ಕೊಟ್ಟರು. ಉಮಾಕಾಂತ ಭಟ್ರು ಭಾವುಕವಾಗಿ ಅರ್ಥವನ್ನು ನಿರ್ವಾಹ ಮಾಡುವವರು, ಅವರು ಅಂತಹ ಆಕ್ಷೇಪ ಮಾಡೋದಿಲ್ಲ, ನೀವು ಹೋದರೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗ್ತದೆ, ಹೋಗಿ ಬನ್ನಿ ಅಂತ. ಇಷ್ಟು ವಿಷಯಗಳು ನಮಗೆ ಗೊತ್ತಾದದ್ದು ಆಮೇಲೆ. ಬಂದರು. ರಾಮಚಂದ್ರ ರಾಯರ ಕುಂತಿ ನನ್ನ ಕರ್ಣ. ತಾಳಮದ್ದಳೆ ಚೆನ್ನಾಗಾಯಿತು. ಮೊದಲನೆಯ ಭಾಗದಲ್ಲಿ ವಿಘ್ನೇಶ್ವರ ಶರ್ಮಾ ಅವರ ಕೃಷ್ಣ, ನನ್ನ ಕರ್ಣ. ಸಂವಾದ ಬಹಳ ಚೆನ್ನಾಗಿ ಸಾಗ್ತಾ ಇತ್ತು. ಕುಂತಿಯ ಪ್ರವೇಶ ಆಗಿದೆ. ಅವರು ಹೆಣ್ಣಿನ ಹಾಗೆ ಕಾಣಿಸ್ತಾರೆ, ವಯಸ್ಸಾದರೂ ಕೂಡ ಒಳ್ಳೆಯ ಗರತಿಯ ಹೆಣ್ಣಿನ ಹಾಗೆ ಅವರು ಸ್ವರೂಪ ಇದೆ. ಅರ್ಥ ಹೇಳ್ತಾ ಇದ್ದಾರೆ. ಸುಮಾರು ಒಂದು 700 ಮಕ್ಕಳು ಕೂತು ಕೇಳ್ತಾ ಇದ್ದಾರೆ. ಕಾಲೇಜಿಗೆ ಹೋಗುವ ಮಕ್ಕಳನ್ನು ನಿಶ್ಶಬ್ದವಾಗಿ ಕುಳ್ಳಿರಿಸಿಕೊಳ್ಳೋದು ಒಂದು ಬಂತಾಹ್ವಾನ, ಅದು ಒಂದು ಚಾಲೆಂಜ್. ಅದು ತಾಳಮದ್ದಳೆ ಕಳೆ ಕಟ್ಟಿತ್ತು. ಎಲ್ಲರೂ ಆಸಕ್ತಿಯಿಂದ ಕೇಳ್ತಾ ಇದ್ದರು. ಆಗ ಕರ್ಣನ ಪಾತ್ರ ವಹಿಸಿದ್ದ ನಾನು ಅಮ್ಮ ಅಂತ ಕರೆದೆ. ಆ ಸ್ವರಕ್ಕೆ ಅದು ಯಾವ ಶಕ್ತಿ ಕೂಡಿ ಬಂತೋ ಗೊತ್ತಿಲ್ಲ. ಹೊರಗಡೆ ಮೇಯ್ತಾ ಇದ್ದಂತಹ ಒಂದು ಆಕಳು ಒಳಗಡೆ ಅಂಬಾ ಅಂತ ಕೂಗ್ತಾ ಓಡಿ ಬಂತು. ಹಾಲ್ನೊಳಗೆ ತುಂಬ 600-700 ಜನ ಮಕ್ಕಳು ಕೂತಿದ್ದಾರೆ. ಹಸಿ ಹುಲ್ಲನ್ನು ಮೇಯ್ತಾ ಇರುವಂತಹ ಆ ಆಕಳು ಒಳಗೆ ಬಂತು, ಅಂಬಾ ಅಂತ ಕೂಕ್ಕೊಂಡು. ಬಾಲವನ್ನು ಎತ್ತಿ ನಿಲ್ಲಿಸಿಕೊಂಡಿದೆ, ಒಳಗೆ ಬಂತು. ತಕ್ಷಣ ಮಕ್ಕಳೆಲ್ಲ ಎದ್ರು.
ನಮಗೆ ಆಶ್ಚರ್ಯ ಆಯಿತು, ಇದ್ಯಾಕೆ ಇವರು ಎದ್ದು ನಿಂತಿದ್ದಾರೆ ಅಂತ. ನನಗಂತೂ ಅದು ಗೊತ್ತೇ ಆಗಲಿಲ್ಲ. ಅಲ್ಲೇ ಎದುರುಗಡೆ ಇರುವ ಮಕ್ಕಳು ಅದನ್ನು ಹೈ ಅಂತ ಓಡಿಸಿದರು. ಆ ಆಕಳು ಹೊರಗಡೆ ಹೋಯಿತು, ಮತ್ತೆ ಮೇಯ್ತಾ ಇತ್ತು. ಇನ್ನೊಮ್ಮೆ ಅಮ್ಮ ಈಗ ಬಂದಿಯಾ ನೀನು ಅಂತ ಕೇಳಿದೆ. ಆಗ ಆ ಧ್ವನಿ ಮತ್ತೆ ಆ ಆಕಳನ್ನು ತಲುಪಿತು. ಅದು ಅಂಬಾ ಅಂತ ಕೂಗ್ತಾ ಮೊದಲಿನಿಗಿಂತಲೂ ವೇಗವಾಗಿ ವೇದಿಕೆಯ ಹತ್ತಿರವೇ ಬಂತದು. ಬಂದಾಗ 1-2 ನಿಮಿಷ ತಾಳಬದ್ದಲೆಯನ್ನು ನಾವು ನಿಲ್ಲಿಸಬೇಕಾಯಿತು. ಆ ಆಕಳದ ಹೊರಗಡೆ ಓಡಿಸಿ ಆಮೇಲೆ ಬರದೇ ಇದ್ದಾಗ ಬಾಗಿಲು ಹಾಕ್ಕೊಂಡು ತಾಳಬದ್ದಲೆಯನ್ನು ಮುಂದುವರಿಸಬೇಕಾಗಿದೆ. ಕುಂತಿಯ ಪಾತ್ರಧಾರಿಯಾದಂತಹ ಕೊಳ್ಳಿಯೂರು ರಾಮಚಂದ್ರರಾಯರು ಗಳಗಳನೆ ಅಳೋದಕ್ಕೆ ಪ್ರಾರಂಭ ಮಾಡಿದರು. ನನಗೆ ಆಶ್ಚರ್ಯ ಆಯಿತು. ತುಂಬ ಭಾವುಕವಾದ ಸನ್ನಿವೇಶ ಅದು. ನನಗೂ ಕಣ್ಣಲ್ಲಿ ನೀರು ಬಂತು. ನಮ್ಮ ಸನ್ನಿವೇಶ ಮುಗಿದಾಗ ನಮಗೊಂದು ಸಮಾಧಾನ ಆಗಿತ್ತು. ಇದೇನಪ್ಪ, ಇದು ಯಾಕೆ ಹೀಗೆ ಒಂದು ಅಚಾತುರ್ಯ ಆಯಿತು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು. ನಾನು ರಾಮಚಂದ್ರರಾಯರನ್ನು ಕೇಳಿದೆ, ನೋಡಿ ಆ ಆಕಳು ಒಳಗೆ ಬಂದುಬಿಡ್ತಲ್ಲ ಅಂತ. ಆಗ ಅವರು ಓಡಿ ಬಂದು ನನ್ನ ತಲೆಯನ್ನು ನೇವರಿಸ್ತಾ ಹೇಳಿದರು, ಉಮಾಕಾಂತ ಭಟ್ರೆ, ನಿಮಗೆ ಈ ರಂಗ ಪಳಗಿದೆ. ನಿಮಗೆ ಒಂದು ಧನ್ಯತೆ ಬಂತು ಇವತ್ತು. ನೀವು ಅಮ್ಮ ಅಂತ ಕರೆದ್ರೆ ಒಂದು ಆಕಳು ಅಂಬಾ ಅಂತ ಕೂಗಿ ಒಳಗೆ ಬಂತು ಅಂತಂದರೆ ನಿಮ್ಮ ಧ್ವನಿಗೆ ಅಂತಹ ಒಂದು ಅಪೂರ್ವವಾದ ಶಕ್ತಿ ಕೂಡಿ ಬಂದಿದೆ ಅಂತ ಹೇಳಿದರು ಅವರು. ಅದರ ಒಂದು ರೆಕಾರ್ಡೆಡ್ ಪೀಸ್ ಈಗಲೂ ನನ್ನ ಹತ್ತಿರ ಇದೆ. ನಾನು ಅದನ್ನು ಬಹಳ ಪ್ರೀತಿಯಿಂದ ಕಾಳಜಿಯಿಂದ ನಾನು ಕಾಪಿಟ್ಟುಕೊಂಡು ಬಂದಿದ್ದೇನೆ. ಯಾಕೆಂದರೆ ಜನರನ್ನು ಉದ್ದೇಶಿಸಿ, ಪ್ರೇಕ್ಷಕರನ್ನು ಉದ್ದೇಶಿಸಿ ನಾವು ಮಾಡುವ ಕಾರ್ಯಕ್ರಮ ಪ್ರಾಣಿಗಳವರೆಗೆ ಹೋಗಿ ತಲುಪ್ತಲ್ಲ. ಆದ್ದರಿಂದ ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರ ಸಂಭಣಿ ಎಂಬುದು ನನ್ನ ಜೀವನದಲ್ಲಿ ಅಕ್ಷರಶಃ ಅನುಭವಕ್ಕೆ ಬಂದ ಕ್ಷಣ ಅದು. ಅದನ್ನು ನಾನು ಹೇಗೆ ಮರೆಯೋದಕ್ಕೆ ಸಾಧ್ಯ? ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ,